ನಿತ್ಯಾನಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಚಂದ್ರ ಜಯ ಗೌರ ವೃಂದ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಏನಿದು ಡೌನ್ಲೋಡ್ ಆಗ್ಲಿಕ್ಕೆ ಕೇಳುದಿಲ್ಲ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು, ಎಲ್ಲರಿಗೂ ಪ್ರಣಾಮಗಳು. ಅಯ್ಯೋ ಕೃಷ್ಣ, ನೆಟ್ವರ್ಕ್ ಕಮ್ಮಿ ಇರುತ್ತೆ ಮಾತಾಜಿ, ಅದ್ರಿಂದ ಬರಲ್ಲ ಬೇಗ. ಇಲ್ಲಿ ರೂಮ್ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ. ಚೈತನ್ಯ ಚರಿತಾಮೃತ ಹರೇ ಕೃಷ್ಣ 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 ಹರೇ ಹರೇ. ಇದು ವೇದಾಂತ ದರ್ಶನ. ಯಪ್ಪ ಹೀಗೆ ತುಂಬಿ ಹೋಗಿದೆ. ಇದ್ರಲ್ಲಿ ನೋಡ್ತೀನಿ. ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ಕೃಷ್ಣ. ಮತ್ತೆ ಹೊಸ ಸ್ಕ್ರೀನ್ ಆದ್ರೆ ಅದು 148 ಆಗಿರ್ಬೇಕಲ್ಲ, ಅದು ಮುಗ್ದಿದಾ? ನೆನಪಿದೆಯಾ ಮಾತಾಜಿ? ಪ್ರವೀಣ ಮಾತಾಜಿ, ಮಾತಾಜಿ ಅದು ಮುಗ್ದಿದೆ ಮಾತಾಜಿ. ಅದು ಮುಗಿದ್ರಾಗ ಇದ್ರ 148ರಿಂದ ನಾವು ಇದನ್ನು ಸ್ವಲ್ಪ 143ರಿಂದ ಮೇಲೆ ಓದಿಕೊಂಡು ಹೋಗೋಣ. ಜಸ್ಟ್ ನಾನೇ ಓದಿಕೊಂಡು ಹೋಗ್ತೇನೆ ಅದನ್ನು. ಕೃಷ್ಣೇರ ಚರಣೆ ಹಾಯ ಯದಿ ಅನುರಾಗ ಕೃಷ್ಣ ವಿನೋ ಅನ್ಯತರ ತಾರಾನ ಹೇರಾಗ. ಅಂದ್ರೆ ಅನುವಾದ ಮತ್ತೆ ಶ್ಲೋಕವನ್ನು ಓದಿಕೊಂಡು ಹೋಗ್ತೇನೆ, ಯಾಕಂದ್ರೆ ಇದು ಮೊನ್ನೆ ಆಗಿದೆ. ವ್ಯಕ್ತಿಯು ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯಕ್ತಿಯು ದೇವೋತ್ತಮನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಕೃಷ್ಣನ ಪಾದ ಕಮಲಗಳಲ್ಲಿ ಅನುರಕ್ತನಾದರೆ ಕ್ರಮೇಣ ಬೇರೆ ಎಲ್ಲದರಲ್ಲೂ ಇರುವ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಶ್ಲೋಕ 144ರಲ್ಲಿ ಪಂಚಮ ಪುರುಷಾರ್ಥ ಸೇಯಿ ಪ್ರೇಮ ಮಹಾದನ ಕೃಷ್ಣೇರ ಮಾಧುರ್ಯ ರಸಕರಾಯ ಆಸ್ವಾದನ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮನನ್ನು ಕುರಿತ ಪ್ರೇಮವು ಎಷ್ಟು ಉನ್ನತವಾದಿದೆ ಅಂದರೆ ಅದನ್ನು 5ನೇ ಪುರುಷಾರ್ಥವೆಂದು ಪರಿಗಣಿಸಲಾಗಿದೆ.
ವ್ಯಕ್ತಿಯಲ್ಲಿ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವ ಮೂಲಕ ಅವರ ಪ್ರಸ್ತುತ ಜೀವಿತ ಅವಧಿಯಲ್ಲಿಯೇ ಮಧುರ ಪ್ರೇಮ ರಸವನ್ನು ಆಸ್ವಾದಿಸಿ ಅದರ ನೆಲೆಗೆ ಏರುತ್ತಾನೆ. ಶ್ಲೋಕ 145. ಪ್ರೇಮ ಹೈತೆ ಕೃಷ್ಣ ಹಯ ನಿಜ ಭಕ್ತವಸ, ಪ್ರೇಮ ಹೈತೆ ಪಾಯ ಕೃಷ್ಣ ರಸೇವ ಸುಖರಸ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮೋನ್ನತನಿಗಿಂತ ಉನ್ನತವಾದ ಪರಮ ಪ್ರಭುವು ಅತ್ಯಂತ ನಗಣ್ಯನಾದ ಭಕ್ತನಿಗೆ ಕೂಡ ಅವನ ಭಕ್ತಿ ಸೇವೆಯ ಕಾರಣದಿಂದಾಗಿ ಆಧೀನನಾಗ್ತಾನೆ. ಇದು ಭಕ್ತಿ ಸೇವೆಯ ಸುಂದರ ಮತ್ತು ಉನ್ನತ ಸ್ವಭಾವ. ಅದರ ಕಾರಣದಿಂದಾಗಿ ಅನಂತ ಪ್ರಭು ಅನುರೂಪಿ ಜೀವಿಯು ಆಧೀನನಾಗ್ತಾನೆ. ಅನುರೂಪಿ ಜೀವಿಯು ಆಧೀನನಾಗ್ತಾನೆ. ಭಕ್ತನು ಪ್ರಭುವಿನೊಡನೆ ಭಕ್ತಿ ಕಾರ್ಯಗಳ ವಿನಿಮಯದಲ್ಲಿ ದಿಟವಾಗಿಯೂ ಭಕ್ತಿ ಸೇವೆಯ ದಿವ್ಯ ರಸವನ್ನು ಅನುಭವಿಸ್ತಾನೆ. ಶ್ಲೋಕ 146. ಸಂಬಂಧ ಅಭಿಧೇಯ ಪ್ರಯೋಜನ ನಾಮ ಯೈತಿ ನ ಅರ್ಥ ಸರ್ವ ಸೂತ್ರೇ ಪರ್ಯವಾಸನ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪರಮ ಪುರುಷನೊಡನೆ ವ್ಯಕ್ತಿಯ ಸಂಬಂಧ, ಆ ಸಂಬಂಧವನ್ನು ಕುರಿತಂತೆ ಕಾರ್ಯ ಚಟುವಟಿಕೆಗಳು ಮತ್ತು ಜೀವನದ ಅಂತಿಮ ಗುರಿ, ದೇವರ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಈ 3 ವಿಷಯಗಳನ್ನು ವೇದಾಂತ ಸೂತ್ರದ ಪ್ರತಿಯೊಂದು ಸೂತ್ರದಲ್ಲಿ ಕೂಡ ವಿವರಿಸಲಾಗಿದೆ. ಏಕೆಂದ್ರೆ ಅವು ಸಮಸ್ತ ವೇದಾಂತ ತತ್ವಜ್ಞಾನದ ತುದಿಯಾಗಿದೆ. ಹಾಗೆ ಶ್ಲೋಕ 147. ಏಯಿ ಮತ ಸರ್ವ ಸೂತ್ರೇ ರಾವಾಕ್ಯನ ಸುನಿಯ ಸಕಲ ಸನ್ಯಾಸಿ ಕಹೆ ವಿನಯ ಕರಿಯ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಹೀಗೆ ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನಗಳನ್ನು ಆಧರಿಸಿದ ಚೈತನ್ಯ ಮಹಾಪ್ರಭುಗಳ ವಿವರಣೆಯನ್ನು ಕೇಳಿದ ಮೇಲೆ ಎಲ್ಲಾ ಮಾಯವಾದಿ ಸನ್ಯಾಸಿಗಳು ಬಹಳ ವಿನಯಪೂರ್ವಕವಾಗಿ ಹೀಗೆ ನುಡಿದರು. ಏನ್ ನುಡಿದ್ರು ನೋಡೋಣ. ಶ್ಲೋಕ 148 ಸ್ಕ್ರೀನ್ ಅಲ್ಲಿ ಬಂದಿದೆ. ವೇದಮಯ ಮೂರ್ತಿ ತುಮಿ ಸಾಕ್ಷಾತ್ ನಾರಾಯಣ, ಕ್ಷಮ ಅಪರಾಧ ಪೂರ್ವೆಯೇ ಕೈಲುಚ ನಿಂದನ. ಓದಿ ಮಾತಾಜಿ. ಯಾರಿಗೆ ಓದ್ಲಾ ಮಾತಾಜಿ? ಶ್ಲೋಕ ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಓದ್ತಾ ಇದ್ದೀನಿ ಮಾತಾಜಿ. ಶ್ಲೋಕ 148. ವೇದಮಯ ಮೂರ್ತಿ ತುಮಿ ಸಾಕ್ಷಾತ್ ನಾರಾಯಣ, ಕ್ಷಮ ಅಪರಾಧ ಪೂರ್ವೆಯ ಕೈಲು ನಿಂದನ. ವೈದಿಕ ಜ್ಞಾನದ ರೂಪಾಂತರ ಮೂರ್ತಿ ರೂಪ ತುಮಿ, ನೀವು ಸಾಕ್ಷಾತ್ ಪ್ರತ್ಯಕ್ಷ ನಾರಾಯಣ ದೇವೋತ್ತಮ ಪರಮ ಪುರುಷರು. ಕ್ಷಮಿಸು ಅಪರಾಧವನ್ನು, ಪೂರ್ವ ಹಿಂದೆ ಅದು ವಲಜ್ ನಾವು ಮಾಡಿದ್ದೇನೆ, ಕೈಲುಜ್ ನಿಷ್ಪನ ನಿಂದನೆಯನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಿಯ ಸ್ವಾಮಿ, ನೀವು ವೈದಿಕ ಜ್ಞಾನದ ಸಾಕಾರ ರೂಪ, ನೀವು ಪ್ರತ್ಯಕ್ಷ ನಾರಾಯಣನೇ ಆಗಿದ್ದೀರಿ. ನಿಮ್ಮನ್ನು ನಿಂದನೆ ಮಾಡಿ ಈ ಹಿಂದೆ ನಾವು ಎಸಗಿದ ಅಪರಾಧಗಳನ್ನು ದಯವಿಟ್ಟು ಕ್ಷಮಿಸಿ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ಭಾವಾರ್ಥ: ಭಕ್ತಿ ಯೋಗದ ಸಂಪೂರ್ಣ ಮಾರ್ಗವು ದೀನನಾಗುವ ಮತ್ತು ಶರಣಾಗತನಾಗುವ ಪ್ರಕ್ರಿಯೆಯನ್ನು ಆಧರಿಸಿದೆ. ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ವೇದಾಂತ ಸೂತ್ರದ ವಿವರಣೆಯನ್ನು ಕೇಳಿದ ಮೇಲೆ ಎಲ್ಲಾ ಮಾಯವಾದಿ ಸನ್ಯಾಸಿಗಳು ಬಹಳ ದೀನರು, ವಿನಯವಂತರು ಆದರು. ಪ್ರಭುಗಳು ಕೇವಲ ಸಂಕೀರ್ತನೆ ಮಾಡುತ್ತಾ ನರ್ತಿಸುತ್ತಾರೆಂದು ವೇದಾಂತ ಸೂತ್ರದ ಅಧ್ಯಯನದಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ನಿಂದಿಸಿ ಅಪರಾಧ ಮಾಡಿದ್ದಕ್ಕೆ ತಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡರು. ನಾವು ಕೇವಲ ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸುವ ಮೂಲಕ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡುತ್ತಿದ್ದೇವೆ. ನಾವು ವೇದಾಂತ ಸೂತ್ರಗಳಲ್ಲಿ ಪರಿಣಿತರಲ್ಲದೆ ಇರಬಹುದು, ಅವುಗಳ ಅರ್ಥವನ್ನು ತಿಳಿಯದೇ ಇರಬಹುದು, ಆದರೆ ನಾವು ಆಚಾರ್ಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇವೆ. ನಾವು ಕಟ್ಟುನಿಟ್ಟಾಗಿ ಮತ್ತು ವಿನಯಪೂರ್ವಕವಾಗಿ ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದರಿಂದ ವೇದಾಂತ ಸೂತ್ರವನ್ನು ಕುರಿತಂತೆ ಪ್ರತಿಯೊಂದು ನಮಗೆ ಗೊತ್ತೆಂದು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ ಇಲ್ಲಿ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಿಯ ಸ್ವಾಮಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ನೀವು ವೈದಿಕ ಜ್ಞಾನದ ಸಾಕಾರ ರೂಪ, ನೀವು ಪ್ರತ್ಯಕ್ಷ ನಾರಾಯಣನೇ ಆಗಿದ್ದೀರಾ.
ನಿಮ್ಮನ್ನು ನಿಂದನೆ ಮಾಡಿ ಈ ಹಿಂದೆ ನಾವು ಎಸಗಿದಂತಹ ಅಪರಾಧಗಳನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ. ಭಕ್ತಿ ಯೋಗದ ಸಂಪೂರ್ಣ ಮಾರ್ಗವು ಈ ದೀನನಾಗುವ ಮತ್ತು ಶರಣಾಗತನಾಗುವ ಪ್ರಕ್ರಿಯೆಯನ್ನು ಆಧರಿಸಿದೆ. ಭಕ್ತಿ ಸೇವಾ ಮಾರ್ಗ, ಭಕ್ತಿ ಯೋಗದ ಸಂಪೂರ್ಣ ಮಾರ್ಗ ನಾವು ಅಷ್ಟು ದೀನನಾಗಿರ್ಬೇಕು, ಶರಣಾಗತನಾಗ್ಬೇಕು. ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ವೇದಾಂತ ಸೂತ್ರದ ವಿವರಣೆಯನ್ನು ಕೇಳಿದ ಮೇಲೆ ಎಲ್ಲಾ ಮಾಯವಾದಿ ಸನ್ಯಾಸಿಗಳು ಬಹಳ ದೀನರಾಗಿ ಬಿಟ್ರು, ಅಷ್ಟು ವಿನಯದಿವಂತರು ಆದ್ರು. ಆಮೇಲೆ ಕೇವಲ ಅವರು ಭಗವಂತನ ಆ ಪ್ರಭುಗಳ ಸಂಕೀರ್ತನೆಯನ್ನು ಮಾಡುತ್ತಾ ನರ್ತಿಸುತ್ತಿದ್ದರು. ವೇದಾಂತ ಸೂತ್ರದ ಅಧ್ಯಯನದಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ನಿಂದಿಸಿ ಅಪರಾಧ ಮಾಡಿದಕ್ಕೆ ಈಗ ನಮ್ಮನ್ನು ಕ್ಷಮಿಸಬೇಕು ಅಂತೇಳಿ ಪ್ರಭುಗಳ ಹತ್ರ, ಚೈತನ್ಯ ಮಹಾಪ್ರಭುಗಳ ಹತ್ರ ಅವರು ಬೇಡಿಕೊಳ್ತಾರೆ. ಹಾಗೂ ಕೇವಲ ಚೈತನ್ಯ ಮಹಾಪ್ರಭುಗಳು ಹಾಕಿಕೊಟ್ಟ ಹೆಜ್ಜೆ ಗುರುತುಗಳನ್ನು ಅನುಸರಿಸುವ ಮೂಲಕ ಅವರು ಕೃಷ್ಣಾ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡುತ್ತಿದ್ದೇವೆ. ನಾವು ವೇದಾಂತ ಸೂತ್ರಗಳ ಪರಿಣಿತರಲ್ಲದೆ ಇರಬಹುದು, ಆದ್ರೂ ಅವುಗಳ ಅರ್ಥವನ್ನು ತಿಳಿಯದೇ ಇರಬಹುದು. ನಾವು ಆಚಾರ್ಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇವೆ. ನಾವು ಕಟ್ಟುನಿಟ್ಟಾಗಿ ಮತ್ತು ವಿನಯಪೂರ್ವಕವಾಗಿ ಚೈತನ್ಯ ಮಹಾಪ್ರಭುಗಳು ಹಾಕಿಕೊಟ್ಟಂತಹ ಹೆಜ್ಜೆ ಗುರುತುಗಳನ್ನು ಅನುಸರಿಸುವುದರಿಂದ ವೇದಾಂತ ಸೂತ್ರವನ್ನು ಕುರಿತಂತೆ ಪ್ರತಿಯೊಂದು ನಮಗೆ ಗೊತ್ತೆಂದು ಅರ್ಥ ಮಾಡಿಕೊಳ್ಳಬೇಕು. ಕೊನೆಗೆ ಮಾಯವಾದಿ ಸನ್ಯಾಸಿಗಳು ಎಷ್ಟು ವಿನಯದಿಂದ ಅವರು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತುಗಳನ್ನು ಸಂಕೀರ್ತನೆಗಳನ್ನು ಎಲ್ಲ ಮಾಡಿ ನರ್ತಿಸ್ತಿದ್ರು. ಹರೇ ಕೃಷ್ಣ. ಮೊದ್ಲು ಏನೇನು ಹೇಳ್ತಿದ್ರು ಆ ಹೇಳಿದನ್ನಕ್ಕೆಲ್ಲ ತಪ್ಪನ್ನು ಬೇಡ್ತಾರೆ, ಕ್ಷಮಿಸ್ಲಿಕ್ಕೆ ಹೇಳ್ತಾರೆ. ಶ್ಲೋಕ 149. ಸೇಯಿ ಐತೆ ಸನ್ಯಾಸಿ ಸೀರ ಪೇರಿಗೆ ಲಮನ, ಕೃಷ್ಣ ಕೃಷ್ಣ ನಾಮ ಸದಾ ಕಾರಾಯೇ ಗ್ರಹಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲ ಉಮಾದೇವಿ, ತುಂಬಾ ದಿನ ಆಗೋಯ್ತು ಓದಿ ನಾನು. ಓದಿ ಮಾತಾಜಿ. ಅಲ್ಲಿ ಪ್ರವೀಣ ಮಾತಾಜಿ ಹೇಳ್ತಾರೆ. ಮಾತಾಜಿ ಉಮಾದೇವಿ ಮಾತಾಜಿ ಓದಿ. ಶ್ಲೋಕ 149. ಸೇಯಿ ಏತೆ ಸನ್ಯಾಸೀರ ಪೀರಗೆ ಲಮನ, ಕೃಷ್ಣ ಕೃಷ್ಣ ನಾಮ ಸದಾ ಕರಿಯೇ ಗ್ರಹಣ. ಸೇಯಿ ಏತೆ ಆ ಸಮಯದ ಅನಂತರ ಸನ್ಯಾಸೀರ ಎಲ್ಲ ಮಾಯವಾದಿ ಸನ್ಯಾಸಿಗಳು ತಿರುಗಿತು, ಗೇಲ ಆಯಿತು ಮನಸ್ಸು. ಕೃಷ್ಣ ಕೃಷ್ಣ ದೇವೋತ್ತಮ ಪರಮಪುರುಷನ ಕೃಷ್ಣನ ಪವಿತ್ರ ನಾಮ ಹೆಸರು ಸದಾ ಯಾವಾಗಲೂ ಕರಿಯೇ ಮಾಡುವುದು ಗ್ರಹಣ ಅಂಗೀಕಾರ. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಪ್ರಭುಗಳಿಂದ ವೇದಾಂತ ಸೂತ್ರವನ್ನು ಕುರಿತು ವಿವರಣೆಯನ್ನು ಕೇಳಿದ ಕ್ಷಣದಿಂದ ಮಾಯವಾದಿ ಸನ್ಯಾಸಿಗಳು ಮನಸ್ಸು ಪರಿವರ್ತನೆಯಾಯಿತು. ಚೈತನ್ಯ ಮಹಾಪ್ರಭುಗಳ ಸೂಚನೆಯ ಪ್ರಕಾರ ಅವರು ಸದಾ ಕೃಷ್ಣ ಕೃಷ್ಣ ಎಂದು ಸಂಕೀರ್ತನೆ ಮಾಡಲಾರಂಭಿಸಿದರು. ಭಾವಾರ್ಥ. ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಪ್ರಸ್ತಾವಿಸಬೇಕು. ಕೆಲವು ಸಲ ಸಹಜೀಯ ವರ್ಗದ ಭಕ್ತರು ಪ್ರಕಾಶಾನಂದ ಸರಸ್ವತಿ ಮತ್ತು ಪ್ರಬೋಧಾನಂದ ಸರಸ್ವತಿ ಇವರಿಬ್ಬರು ಒಬ್ಬರೇ ಎಂದು ಅಭಿಪ್ರಾಯ ಪಡುತ್ತಾರೆ. ಪ್ರಬೋಧಾನಂದ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುಗಳು ಮಹಾ ವೈಷ್ಣವ ಭಕ್ತರು. ಆದರೆ ಬನಾರಸ್ನ ಮಾಯಾವಾದಿ ಸನ್ಯಾಸಿಗಳು ಮುಖಂಡರಾಗಿದ್ದ ಪ್ರಕಾಶಾನಂದ ಸರಸ್ವತಿ ಅವರೇ ಬೇರೆಯೇ ಆ ವ್ಯಕ್ತಿ. ಪ್ರಬೋಧಾನಂದ ಸರಸ್ವತಿ ಅವರು ರಾಮಾನುಜನ ಸಂಪ್ರದಾಯಕ್ಕೆ ಸೇರಿದವರು. ಪ್ರಕಾಶಾನಂದ ಸರಸ್ವತಿಯವರಾದರೂ ಶಂಕರಾಚಾರ್ಯ ಸಂಪ್ರದಾಯಕ್ಕೆ ಸೇರಿದವರು. ಪ್ರಬೋಧಾನಂದ ಸರಸ್ವತಿ ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಚೈತನ್ಯ ಚಂದ್ರಾವೃತ, ರಾಧಾರಸ ಸುಧಾನಿಧಿ, ಸಂಗೀತ ಮಾಧವ, ವೃಂದಾವನ ಶತಕ ಮತ್ತು ನವದ್ವೀಪ ಶತಕಗಳ ಸೇರಿವೆ. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಪ್ರಬೋಧಾನಂದ ಸರಸ್ವತಿ ಅವರನ್ನು ಸಂಧಿಸಿದರು. ಅವರಿಗೆ ಇಬ್ಬರು ಸೋದರರು, ವೆಂಕಟ ಭಟ್ಟ ಮತ್ತು ತಿರುಮಲಾಯ ಭಟ್ಟ. ಇವರಿಬ್ಬರು ರಾಮಾನುಜ ಸಂಪ್ರದಾಯಕ್ಕೆ ಸೇರಿದ ವೈಷ್ಣವರು. ಗೋಪಾಲ ಭಟ್ಟ ಗೋಸ್ವಾಮಿಯವರು ಪ್ರಬೋಧಾನಂದ ಸರಸ್ವತಿ ಅವರ ಅಣ್ಣನ ಮಗ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಾಖಾಬ್ದ
1433ರಲ್ಲಿ ಕ್ರಿಸ್ತಶಕ 1511 ಚಾತುರ್ಮಾಸ್ಯ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡಿದರು ಎಂದು ತಿಳಿದು ಬರುತ್ತದೆ. ಆ ಸಮಯದಲ್ಲಿ ಅವರು ರಾಮಾನುಜ ಸಂಪ್ರದಾಯಕ್ಕೆ ಸೇರಿದ ಪ್ರಬೋಧಾನಂದರನ್ನು ಸಂಧಿಸಿದರು. ಹೀಗಿರುತ್ತಾ 2 ವರ್ಷಗಳ ನಂತರ ಶಕಾಬ್ದ 1435ರಲ್ಲಿ ಅದೇ ವ್ಯಕ್ತಿಯು ಸಂಪ್ರದಾಯದವರಾಗಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಲು ಸಾಧ್ಯ. ಪ್ರಬೋಧಾನಂದ ಸರಸ್ವತಿ ಮತ್ತು ಪ್ರಕಾಶಾನಂದ ಸರಸ್ವತಿ ಅವರು ಒಬ್ಬರೇ ವ್ಯಕ್ತಿ ಎಂಬ ಸಹಜೀಯ ಸಂಪ್ರದಾಯದ ಊಹೆಯು ತಪ್ಪು ಕಲ್ಪನೆ ಎಂಬ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಪ್ರಭುಗಳಿಂದ ವೇದಾಂತ ಸೂತ್ರವನ್ನು ಕುರಿತು ವಿವರಣೆಯನ್ನು ಕೇಳಿದ ಕ್ಷಣದಿಂದ ಮಾಯವಾದಿ ಸನ್ಯಾಸಿಗಳ ಅವರ ಮನಸ್ಸು ಯಾವ ರೀತಿ ಪರಿವರ್ತನೆ ಆಯಿತು. ಚೈತನ್ಯ ಮಹಾಪ್ರಭುಗಳ ಸೂಚನೆಯ ಪ್ರಕಾರ ಅವರು ಯಾವಾಗ್ಲೂ ಸದಾ ಅವರ ನಾಲಿಗೆಯಲ್ಲಿ ಕೃಷ್ಣ ಕೃಷ್ಣ ಎಂಬ ಸಂಕೀರ್ತನೆಯನ್ನು ಮಾಡಲಾರಂಭಿಸಿದ್ರು. ಭಾವಾರ್ಥ ಶ್ರೀಲ ಪ್ರಭುಪಾದನಿಂದ ಶ್ರೀಲ ಪ್ರಭುಪಾದಕ್ಕೆ ಇಚ್ಛೆ. ಈ ಸಂದರ್ಭದಲ್ಲಿ ನಾವೀಗ ಒಂದು ಸಂಗತಿಯನ್ನು ಪ್ರಸ್ತಾವಿಸಬೇಕು. ಇಲ್ಲಿ ಕೆಲವು ಸಲ ಸಹಜೀಯ ವರ್ಗದ ಭಕ್ತರು ಪ್ರಕಾಶಾನಂದ ಸರಸ್ವತಿ ಮತ್ತೆ ಪ್ರಬೋಧಾನಂದ ಸರಸ್ವತಿ ಇವರಿಬ್ಬರು ಕೂಡ ಒಬ್ಬರೇ ಎಂದು ಅಭಿಪ್ರಾಯ ಪಡುತ್ತಾರೆ. ಪ್ರಬೋಧಾನಂದ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುಗಳ ಮಹಾವೈಷ್ಣವ ಭಕ್ತರವರು. ಅವರು ಬನರಾಸ್ನ ಮಾಯಾವಾದಿ ಸನ್ಯಾಸಿಗಳ ಮುಖಂಡರು, ಲೀಡರ್ ಕೂಡ ಆಗಿದ್ರು ಮಾಯಾವಾದಿ ಸನ್ಯಾಸಿಗಳ. ಪ್ರಕಾಶಾನಂದ ಸರಸ್ವತಿ ಅವರು ಬೇರೆ ವ್ಯಕ್ತಿ. ಅವರು ಪ್ರಬೋಧಾನಂದ ಸರಸ್ವತಿ ಅವರು ಯಾರ್ದು ರಾಮಾನುಜಾಚಾರ್ಯ ಅವರ ರಾಮಾನುಜ ಸಂಪ್ರದಾಯಕ್ಕೆ ಸೇರಿದವರು. ಆದ್ರೆ ಪ್ರಕಾಶಾನಂದ ಸರಸ್ವತಿ ಅವರು ಶಂಕರಾಚಾರ್ಯರ ಸಂಪ್ರದಾಯಕ್ಕೆ ಸೇರಿದವರು. ಇಲ್ಲಿ ಪ್ರಬೋಧಾನಂದ ಸರಸ್ವತಿ ಅವರು ಅನೇಕ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅವುಗಳಲ್ಲಿ ಚೈತನ್ಯ ಚರಿತಾಮೃತ ಒಂದು, ಚೈತನ್ಯ ಚಂದ್ರಾಮೃತ, ರಾಧರಸ ಸುಧಾನಿಧಿ ಅದು ಒಂದು, ಸಂಗೀತ ಮಾಧವ, ಬೃಂದಾವನ ಶತಕ ಮತ್ತು ನವದೀಪ ಶತಕಗಳು ಕೂಡ ಇಷ್ಟು ಸೇರಿವೆ. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಇವರು ಪ್ರಬೋಧಾನಂದ ಸರಸ್ವತಿ ಅವರನ್ನು ಭೇಟಿಯಾಗ್ತಾರೆ. ಅವರಿಗೆ ಇಬ್ಬರು ಸೋದರರು, ವೆಂಕಟ ಭಟ್ಟ ಮತ್ತೆ ತಿರುಮಲಾಯ ಭಟ್ಟ ಅಂತೇಳಿ. ಇವರಿಬ್ಬರು ರಾಮಾನುಜ ಸಂಪ್ರದಾಯಕ್ಕೆ ಸೇರಿದಂತಹ ವೈಷ್ಣವರು. ಇಲ್ಲಿ ಗೋಪಾಲ ಭಟ್ಟ ಗೋಸ್ವಾಮಿಗಳು ಪ್ರಬೋಧಾನಂದ ಸರಸ್ವತಿ ಅವರ ಅಣ್ಣನ ಮಗ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಕಾಬ್ದ 1433 ಅದರಲ್ಲಿ ಕ್ರಿಸ್ತ ಶಕ 1511 ಬರ್ತದೆ. ಚಾತುರ್ಮಾಸ್ಯ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು ಅಂತ ಕಂಡು ಬರ್ತದೆ. ಕ್ರಿಸ್ತ ಶಕ 1511. ಆ ಸಮಯದಲ್ಲಿ ಅವರು ರಾಮಾನುಜ ಸಂಪ್ರದಾಯಕ್ಕೆ ಸೇರಿದ ಪ್ರಬೋಧಾನಂದನವರನ್ನು ಸಂಧಿಸ್ತಾರೆ, ಭೇಟಿಯಾಗ್ತಾರೆ. ಹೀಗಿರುತ್ತಾ 2 ವರ್ಷಗಳ ಅನಂತರ 1433 ಶಕಾಬ್ದ ಅದೇ ವ್ಯಕ್ತಿಯು ಶಂಕರ ಸಂಪ್ರದಾಯದವರಾಗಿ ಚೈತನ್ಯ ಮಹಾಪ್ರಭುಗಳನ್ನು ಹೇಗೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ ಕಾರಣ ಅಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಅಂತೇಳಿ ಆಯ್ತು. ಪ್ರಕಾಶಾನಂದ ಸರಸ್ವತಿ ಬೇರೆ, ಪ್ರಬೋಧಾನಂದ ಸರಸ್ವತಿ ಬೇರೆ. ಪ್ರಬೋಧಾನಂದ ಸರಸ್ವತಿ ಮತ್ತೆ ಪ್ರಕಾಶಾನಂದ ಸರಸ್ವತಿ ಅವರು ಒಬ್ಬರೇ ವ್ಯಕ್ತಿ ಎಂದು ಸಹಜೀಯ ಸಂಪ್ರದಾಯದ ಊಹೆಯು ಅದು ತಪ್ಪು ಕಲ್ಪನೆ ಅಂತೇಳಿ ನಿರ್ಧಾರಕ್ಕೆ ಇಲ್ಲಿ ಬರಬೇಕಾಗ್ತದೆ. ಶ್ಲೋಕ 150. ಈ ಮತಿ ತಜ ಸಬರ ಕ್ಷಮಿ ಅಪರಾಧ ಸಬರ್ ಕಾರ್ಯ ಕೃಷ್ಣ ನಾಮ ಕಾರಿಲ ಪ್ರಸಾದ. ಲಕ್ಷ್ಮೀ ದೇವಿ ಮಾತಾಜಿ ಭಾವನಾಥಿನ್ ಮಾತಾಜಿ ನಾನು ಓದೇ ಇಲ್ಲ, ಎಷ್ಟೋ ತಿಂಗಳಾಗಿದೆ ನಾನು ಓದಿ. ಮಾತಾಜಿ ನನಗ ಮಾತಾಜಿ ಕರೆದಿದ್ದು.
ಗಾಯತ್ರಿ ಮಾತಾಜಿ ಓದ್ಲಿ, ನಂತರ ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏ ಮಾತೆ ತನ್ ಸಬರ ಕ್ಷಮೆ ಅಪರಾಧ ಸಾಪಕಾರ ಕೃಷ್ಣ ನಾಮ ಕರಿಲ ಪ್ರಸಾದ. ವರ್ಡ್ ಬೈ ವರ್ಡ್ ಓದ್ಬೇಕಾ ಮಾತಾಜಿ? ಓದಿ ಓದಿ. ಈ ಮತ್ತೆ ಈ ರೀತಿಯಲ್ಲಿ ತಾನ್ ಸಬರ ಎಲ್ಲ ಸನ್ಯಾಸಿಗಳ ಕ್ಷಮಿಸಿದರು ಅಪರಾಧಗಳನ್ನು. ಸಭಾಕಾರ್ಯ ಅವರೆಲ್ಲರೂ ಕೃಷ್ಣನಾಮ ಕೃಷ್ಣನ ಪವಿತ್ರ ನಾಮ ಕರಿಲ ಕೊಟ್ಟರು ಪ್ರಸಾದ ಕರುಣೆಯಾಗಿ. ಅನುವಾದ. ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದರು. ಅತ್ಯಂತ ಕರುಣೆಯಿಂದ ಅವರೆಲ್ಲರನ್ನೂ ಕೃಷ್ಣನಾಮದಿಂದ ಆಶೀರ್ವದಿಸಿದರು. ಭಾವಾರ್ಥ. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷರನ್ನು ಕೇಳಿಸುದಿಲ್ಲ ಮಾತಾಜಿ, ಸ್ವಲ್ಪ ಜೋರಾಗಿ ದೇವೋತ್ತಮ ಓದಿ. ಪರಮಪುರುಷ ವಾಯ್ಸ್ ಹೋಯ್ತು ಮಾತಾಜಿ ನಿಮ್ಮದು. ಕರುಣಾವತಾರ. ಕೇಳಿಸ್ತಾ ಇಲ್ವಾ ಮಾತಾಜಿ? ಈಗ ಕೇಳ್ತದೆ, ಓದಿ. ಕರುಣಾವತಾರ ಶ್ರೀಲ ರೂಪ ಗೋಸ್ವಾಮಿಯವರು ಅವರನ್ನು ಮಹಾವತಾರ ಅಥವಾ ಅತ್ಯಂತ ಉದಾರಿಯಾದ ಅವತಾರ ಎಂದು ಸಂಬೋಧಿಸಿದ್ದಾರೆ. ಕರುಣಾಯವರ್ತೀರ್ಣ ಕಲವು ಅವರು ತಮ್ಮ ಕರುಣೆಯಿಂದಾಗಿ ಈ ಕಲಿಯುಗದಲ್ಲಿ ಅವತರಿಸಿದ್ದಾರೆ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ನಿದರ್ಶನ ದೊರೆತಿದೆ. ಮಾಯಾವಾದಿ ಸನ್ಯಾಸಿಗಳು ಕೃಷ್ಣನ ಪಾದಕಮಲಗಳಿಗೆ ಅಪಚಾರ ಮಾಡಿದ್ದಾರೆ ಎಂದು ಭಾವಿಸಿದ್ದರಿಂದ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ನೋಡಲು ಒಂದು ನಿಮಿಷ ಮಾತಾಜಿ, ಚಿಕ್ಕದಾಗಿ ಹೋಗಿದೆ, ಸ್ವಲ್ಪ ದೊಡ್ಡದು ಮಾಡ್ತಾ ಇದೆ ಮಾತಾಜಿ. ಮಾಡಕ್ಕಾಗತ್ತ ನಿಮ್ಗೆ? ಸ್ವಲ್ಪ ಜೋರಾಗಿ ಓದ್ಬೇಕು ಮಾತಾಜಿ, ಕೇಳಿಸ್ತಿಲ್ಲ. ಹೌದಾ? ಹೌದು, ಅರ್ಧ ಕೇಳಿತ ಅರ್ಧ ಕೇಳುದಿಲ್ಲ ಅಲ್ಲ? ಹೌದು. ಕೇಳುದಿಲ್ಲ ಮಾತಾಜಿ, ನನ್ಗೆ ಸ್ವಲ್ಪ ಮಾತ್ರ ಜೋರಾಗಿ ಕೇಳಿಸಿದೆ. ಓದಿ. ಸರಿ ಹೋಗ್ಲಿ, ಬೇರೆಯವರು ಕೊಡಿ ಮಾತಾಜಿ. ಅವ್ರ ಕೈಲಿ ಆಗಲ್ಲ ಮಾತಾಜಿ. ಆಗಲ್ಲ, ಸ್ವಲ್ಪ ಹತ್ತಿರ ಬಂದು ಓದಿ ಮೊಬೈಲ್ ಅಲ್ಲಿ. ಸ್ವಲ್ಪ ಕೇಳ್ತದೆ ಕ್ಲಿಯರ್ ಆಗಿ, ನೀವೀಗ ಮಾತನಾಡುದೆಲ್ಲ ಕೇಳ್ತದೆ. ಓದಿ. ಎಲ್ಲಿ ನಿಲ್ಲಿಸ್ದೆ? ಎಲ್ಲಿ ನಿಲ್ಲಿಸಿದ್ರು ಮಾತಾಜಿ ಅವರು? ಕ್ಲಿಯರ್ ಆಗಿ. ಮಹಾಪ್ರಭುಗಳು ಅವರನ್ನು ನೋಡಲು ಬಯಸಿರಲಿಲ್ಲ. ಚೈತನ್ಯ ಮಹಾಪ್ರಭು ಅವರನ್ನು ನೋಡಲು ಬಯಸಿರಲಿಲ್ಲ. ಆದರೆ ಇಲ್ಲಿ ಅವರು ಮಾಯಾವಾದ ಸನ್ಯಾಸಿಗಳನ್ನು ಕ್ಷಮಿಸಿದ್ದಾರೆ. ತಾನ್ಸಭಾರ ಕ್ಷಮೆ ಅಪರಾಧ. ಈ ಬೋಧನೆಗೆ ಒಂದು ದೃಷ್ಟಾಂತ ಅಪನಿಯಾಚಾರ ಭಕ್ತಿ ಶಿಖ ಇಮ್ಮು ಸಭಾರೆ. ಬೋಧಕರು ಸಂಧಿಸುವ ಬಹುಪಾಲು ಜನ ಕೃಷ್ಣ ಪ್ರಜ್ಞೆಯನ್ನು ವಿರೋಧಿಸುವ ಅಪರಾಧಿಗಳೇ ಆಗಿರುತ್ತಾರೆ. ಆದರೆ ಅವರಿಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ವಿಷಯವಾಗಿ ಮನದಟ್ಟು ಮಾಡಿಕೊಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಪ್ರಚೋದಿಸುವುದು ಬೋಧಕರ ಕರ್ತವ್ಯ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ನಿದರ್ಶನದ ಮೂಲಕ ನಮಗೆ ಬೋಧಿಸಿದ್ದಾರೆ. ಕೇಳಿಸ್ತಾ ಇದೆಯಾ ಮಾತಾಜಿ ಇವಾಗ? ಕೇಳಿಸ್ತದೆ, ಓದಿ ಓದಿ. ಅನೇಕ ವಿರೋಧಿಗಳು ಇದ್ದರೂ ನಮ್ಮ ಸಂಕೀರ್ತನ ಆಂದೋಲನದ ಪ್ರಚಾರವು ಮುಂದುವರಿಯುತ್ತಿದೆ. ಆಫ್ರಿಕಾದಂತಹ ಜಗತ್ತಿನ ಮೂಲೆಯಲ್ಲಿ ಕೂಡ ಜನರು ಸಂಕೀರ್ತನಾ ಪ್ರಕ್ರಿಯೆಯನ್ನು ಸ್ವೀಕರಿಸಿದ್ದಾರೆ. ಅಪರಾಧಿಗಳನ್ನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಂತೆ ಪ್ರಚೋದಿಸುವ ಮೂಲಕ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರಜ್ಞಾ ಆಂದೋಲನದ ಯಶಸ್ಸಿಗೆ ನಿರ್ದೇಶನವಾದರು. ನಾವು ಅತ್ಯಂತ ಗೌರವದಿಂದ ಪ್ರಭು ಚೈತನ್ಯರ ಹೆಜ್ಜೆ ಗುರುತುಗಳನ್ನು ಅನುಸರಿಸಬೇಕು. ನಮ್ಮ ಪ್ರಯತ್ನಗಳಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ. ಇಲ್ಲಿ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಮಹಾಪ್ರಭುಗಳು ಮಾಯವಾದಿ ಸನ್ಯಾಸಿಗಳ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿದ್ರು. ಅತ್ಯಂತ ಕರುಣೆಯಿಂದ ಅವರೆಲ್ಲರೂ ಕೂಡ ಆ ಕೃಷ್ಣ ನಾಮವನ್ನು ಉಚ್ಚರಿಸುವ ಹಾಗೆ ಮಾಡಿ ಅವರಿಗೆ ಆಶೀರ್ವಾದವನ್ನು ಕೂಡ ಕೊಡ್ತಾರೆ.
ಭಾವಾರ್ಥ. ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷನ ಕರುಣಾ ಅವತಾರ ಅವರು. ಶೀಲ ರೂಪ ಗೋಸ್ವಾಮಿಯವರು ಅವರನ್ನು ವದನ್ಯವತಾರ ಅಥವಾ ಅತ್ಯಂತ ಉದಾರಿಯಾದ ಅವತಾರ ಅಂತೇಳಿ ರೂಪ ಗೋಸ್ವಾಮಿಯವರು ಸಂಬೋಧಿಸಿದ್ದಾರೆ. ಕರುಣಾಯಾವತೀರ್ಣ ಕಲವು, ಅವರು ತಮ್ಮ ಕರುಣೆಯಿಂದ ಈ ಕಲಿಯುಗದಲ್ಲಿ ಅವತರಿಸಿದ್ದಾರೆ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಇದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ಒಂದು ಉದಾಹರಣೆ ಕೂಡ, ನಿದರ್ಶನ ಕೂಡ ದೊರೆತಿದೆ. ಮಾಯವಾದಿ ಸನ್ಯಾಸಿಗಳು ಕೃಷ್ಣನ ಆ ಪಾದ ಕಮಲಗಳಿಗೆ ಅಪಚಾರವನ್ನು ಮಾಡಿದ್ದಾರೆ ಎಂದು ಭಾವಿಸಿದ್ರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ಲಿಲ್ಲ. ಆದರೆ ಇಲ್ಲಿ ಅವರು ಮಾಯವಾದಿ ಸನ್ಯಾಸಿಗಳನ್ನು ಶಮಿಸಿದ್ದಾರೆ. ತಾನ್ ಸಬಾಲ ಶಮಿ ಅಪರಾಧ ಅಂದ್ರೆ ಇದು ಬೋಧನೆಗೆ ಒಂದು ದೃಷ್ಟಾಂತ. ಅಪನಿ ಆಚಾರಿ ಭಕ್ತಿ ಶಿಖಾ ಇಮಂ ಸಬಾರೆ, ಬೋಧಕರು ಸಂಧಿಸುವ ಬಹುಪಾಲು ಜನ ಕೃಷ್ಣ ಪ್ರಜ್ಞೆಯನ್ನು ವಿರೋಧಿಸುವಂತಹ ಅಪರಾಧಿಗಳೇ ಆಗಿರುತ್ತಾರೆ. ಆದರೆ ಅವರಿಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ವಿಷಯವಾಗಿ ಮನದಟ್ಟು ಮಾಡಿಕೊಟ್ಟ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಪ್ರಚೋದಿಸುವುದು ಇದು ಬೋಧಕರ ಕರ್ತವ್ಯ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ನಿದರ್ಶನದ ಮೂಲಕ ನಮಗೆ ಬೋಧಿಸಿದ್ದಾರೆ. ಅನೇಕ ವಿರೋಧಿಗಳು ಇದ್ರೂ ಕೂಡ ನಮ್ಮ ಸಂಕೀರ್ತನ ಆಂದೋಲನದ ಪ್ರಚಾರವು ಮುಂದುವರಿಯುತ್ತದೆ. ಆಫ್ರಿಕಾದಂತ ಜಗತ್ತು, ಅಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಜನರು ಸಂಕೀರ್ತನೆಯನ್ನು ಹರೇ ಕೃಷ್ಣ. ಏನಾಯ್ತು? ಯಾರು ಹೇಳಿದ್ರಾ? ಇಲ್ಲ, ಸಾರಿ ಮಾತಾಜಿ, ನಾನೇ ಮಧ್ಯದಲ್ಲಿ ಮಾತಾಡಿದ್ದೆ. ಓಕೆ, ತೊಂದ್ರೆ ಇಲ್ಲ. ನಾನು ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಹೇಳಲಿಕ್ಕಿದೆಯಾ ಅಂತ ಕೇಳಿದ್ವಿ. ಓಕೆ, ಆಫ್ರಿಕಾದಂತಹ ಜನರು ಎಲ್ಲಿ ನೋಡಿ, ಜಗತ್ತಿನ ಆಫ್ರಿಕಾದಂತಹ ಪ್ರದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಜನರು ಸಂಕೀರ್ತನೆಯನ್ನು ಆ ಪ್ರಕ್ರಿಯೆಯನ್ನು ಸ್ವೀಕರಿಸಿಬಿಟ್ಟಿದ್ರು. ಅಪರಾಧಿಗಳನ್ನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಂತೆ ಪ್ರಚೋದಿಸುವ ಮೂಲಕ ಆ ಚೈತನ್ಯ ಮಹಾಪ್ರಭುಗಳು ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಯಶಸ್ವಿಗೆ ಅವರು ಒಂದು ಉದಾಹರಣೆಯಾಗಿ ಬಿಟ್ಟು, ನಾವು ಅತ್ಯಂತ ಗೌರವದಿಂದ ಪ್ರಭು ಚೈತನ್ಯರ ಆ ಹೆಜ್ಜೆ ಗುರುತುಗಳನ್ನು ಅನುಸರಿಸಬೇಕು. ಇದು ನಮ್ಗೆ ಇಲ್ಲಿ ಹೇಳುವಂಥದ್ದು. ನಮ್ಮ ಪ್ರಯತ್ನಗಳಲ್ಲಿ ನಾವು ಯಶಸ್ವಿ ಆಗ್ತವೆ ಎನ್ನುವುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಈ ಅನುಭವ ಬಂದಿದೆ. ಕೃಷ್ಣ ನಾಮ ಸಂಕೀರ್ತನೆಯಿಂದ ನಾವು ಯಶಸ್ಸನ್ನೇ ಗಳಿಸಿದ್ದೇವೆ ಅಲ್ಲವಾ? ಹರೇ ಕೃಷ್ಣ. ಹೌದೋ ಅಲ್ಲವೋ? ಹೌದು ಮಾತಾಜಿ. ಹೌದು ಮಾತಾಜಿ. 51 ಶ್ಲೋಕ 151. ತಬೆ ಸಬ ಸನ್ಯಾಸಿ ಮಹಾಪ್ರಭು ಕೇಲಯ, ಭಿಕ್ಷಾಕಾರಿ ಲೇನಾ ಸಭೆ ಮಧ್ಯವಸನಾಯ. ಲಕ್ಷ್ಮೀ ಬೀಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಇದು ಮೇಲೆ ಮಾಡ್ಬೇಕಲ್ಲ. ಓಕೆ, ಓದಿ. ಹರೇ ಕೃಷ್ಣ. ಶ್ಲೋಕ 151. ತಬೆ ಸಬ ಸನ್ಯಾಸಿ ಮಹಾಪ್ರಭು ಕೇಲಯ, ಭಿಕ್ಷಾ ಕರಿ ಲೇನ ಸಭೆ ಮಧ್ಯೆ ವಸಾಯಿಯ. ತಬೆ ಇದಾದ ಮೇಲೆ ಸಭಾ ಎಲ್ಲ ಸನ್ಯಾಸಿ ಮಾಯವಾದಿ ಸನ್ಯಾಸಿಗಳು ಮಹಾಪ್ರಭುಕ್ಕೆ ಚೈತನ್ಯ ಮಹಾಪ್ರಭುಗಳನ್ನು ಲಯ ಅವರನ್ನು ಕರೆದುಕೊಂಡು ಭಿಕ್ಷಾ ಕರಿಲೇನ ಪ್ರಸಾದವನ್ನು ತೆಗೆದುಕೊಂಡರು ಅಥವಾ ಭೋಜನ ಮಾಡಿದರು. ಸಭೆ ಎಲ್ಲ ಒಟ್ಟಾಗಿ ಮಧ್ಯದಲ್ಲಿ ವಸಾಯಿಯ ಇವರನ್ನು ಕೂಡಿಸಿಕೊಂಡು. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ವಿಜಯ್. ಇದಾದ ನಂತರ ಎಲ್ಲಾ ಸನ್ಯಾಸಿಗಳು ಪ್ರಭುಗಳನ್ನು ತಮ್ಮ ಮಧ್ಯೆ ಕರೆದುಕೊಂಡು ಹೋಗಿ ಒಟ್ಟಿಗೆ ಭೋಜನ ಮಾಡಿದರು. ಭಾವಾರ್ಥ: ಈ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳೊಡನೆ ಬೆರೆತು ಇರಲಿಲ್ಲ, ಮಾತು ಆಡಿರಲಿಲ್ಲ. ಆದರೆ ಆಗ ಅವರು ಅವರೊಡನೆ ಭೋಜನ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಂತ್ರ ಸಂಕೀರ್ತನೆ ಮಾಡಲು ಅವರನ್ನು ಪ್ರಚೋದಿಸಿದರು, ಅವರ ಅಪರಾಧಗಳನ್ನು ಕ್ಷಮಿಸಿದರು. ಆದ್ದರಿಂದ ಅವರು ಪರಿಶುದ್ಧರಾದರು ಎಂಬ ತೀರ್ಮಾನಕ್ಕೆ ಬರಬಹುದು. ಆದ್ದರಿಂದ ಅಲ್ಲಿ ಸಿದ್ಧಗೊಳಿಸಿದ್ದ ಅಡುಗೆಯನ್ನು ಭಗವಂತನಿಗೆ ನೈವೇದ್ಯ ಮಾಡಿಲ್ಲ ಎಂದು
ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಿಳಿದಿದ್ದರೂ ಅವರೊಡನೆ ಭೋಜನವನ್ನು ಅಥವಾ ಭಗವತ್ ಪ್ರಸಾದವನ್ನು ಸ್ವೀಕರಿಸಲು ಯಾವ ಅಭ್ಯಂತರವೂ ಇರಲಿಲ್ಲ. ಮಾಯಾವಾದಿ ಸನ್ಯಾಸಿಗಳು ದೇವತಾ ವಿಗ್ರಹವನ್ನು ಅರ್ಚನೆ ಮಾಡುವುದಿಲ್ಲ. ಒಂದು ಪಕ್ಷ ಮಾಡಿದರೂ ಶಿವಲಿಂಗವನ್ನು ಅರ್ಚಿಸುತ್ತಾರೆ ಅಥವಾ ಪಂಚೋಪಾಸನೆಯನ್ನು ಮಾಡುತ್ತಾರೆ. ವಿಷ್ಣು, ಶಿವ, ದುರ್ಗಾದೇವಿ, ಗಣೇಶ ಮತ್ತು ಸೂರ್ಯ, ಇಲ್ಲಿ ಯಾವುದೇ ದೇವತೆಗಳ ಅಥವಾ ವಿಷ್ಣುವಿನ ಪ್ರಸ್ತಾವ ಕಂಡುಬರುವುದಿಲ್ಲ. ಆದರೂ ಆ ಸನ್ಯಾಸಿಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡಿದರು ಮತ್ತು ಚೈತನ್ಯ ಮಹಾಪ್ರಭುಗಳು ಅವರ ಅಪರಾಧಗಳನ್ನು ಕ್ಷಮಿಸಿದರು ಎಂಬ ಕಾರಣಕ್ಕೆ ಪ್ರಭುಗಳು ಅವರ ನಡುವೆ ಕುಳಿತು ಆಹಾರ ಸೇವಿಸಿದರು. ಹರೇ ಕೃಷ್ಣ ಮಾತಾಜಿ, ನೋಡಿ ಧನ್ಯವಾದಗಳು. ಏನು ಎಷ್ಟು ಒಳ್ಳೇದಿದೆ ನೋಡಿ. ಇದಾದ ನಂತರ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲಾ ಸನ್ಯಾಸಿಗಳು ಇದೆಲ್ಲ ಆದ ನಂತರ ಪ್ರಭುಗಳು ತಮ್ಮ ಮಧ್ಯೆ ಕರೆದುಕೊಂಡು ಹೋಗಿ ಒಟ್ಟಿಗೆ ಕುಳಿತುಕೊಂಡು ಅವರು ಭೋಜನವನ್ನು ಮಾಡಿದ್ರು. ಭಾವಾರ್ಥದಲ್ಲಿ ಈ ಹಿಂದೆ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳೊಡನೆ ಬೆರೆತೂ ಇರ್ಲಿಲ್ಲ, ಮತ್ತೆ ಮಾತು ಕೂಡ ಆಡಿರ್ಲಿಲ್ಲ ಹಿಂದೆ. ಆದ್ರೆ ಈಗ ಅವರೊಟ್ಟಿಗೆ ಕೂತ್ಕೊಂಡು ಭೋಜನವನ್ನು ಕೂಡ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಮಾಡಲು ಅವರನ್ನು ಪ್ರಚೋದನೆ ಕೂಡ ಮಾಡಿದ್ರು. ಅವರ ಅಪರಾಧಗಳನ್ನೆಲ್ಲ ಕ್ಷಮಿಸಿಯೇ ಬಿಟ್ರು. ಆದ್ದರಿಂದ ಅವರೆಲ್ಲ ಮಾಯಾವಾದಿ ಸನ್ಯಾಸಿಗಳು ಎಲ್ಲರೂ ಕೂಡ ಪರಿಶುದ್ಧರಾದರು ಎಂಬ ತೀರ್ಮಾನಕ್ಕೆ ಇಲ್ಲಿ ಬರ್ಬೋದು ನಾವು. ಇಲ್ಲಿ ಸಿದ್ಧಗೊಳಿಸಿದ ಅಡಿಗೆಯನ್ನು ಭಗವಂತನಿಗೆ ನೈವೇದ್ಯ ಮಾಡ್ಲಿಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಿಳಿದಿತ್ತು. ಆದ್ರೂ ಅವರೊಡನೆ ಕುಳಿತುಕೊಂಡು ಅವರು ಭಗವತ್ ಪ್ರಸಾದವನ್ನೇ ಸ್ವೀಕರಿಸಲು ಯಾವ ಅಭ್ಯಂತರ ಕೂಡ ಮಾಡ್ಲಿಲ್ಲ. ಸ್ವತಃ ಅವರೇ ಭಗವಂತ. ಮಾಯಾವಾದಿ ಸನ್ಯಾಸಿಗಳು ದೇವತಾ ವಿಗ್ರಹವನ್ನು ಅರ್ಚನೆಯನ್ನು ಅವರು ಮಾಡುವುದಿಲ್ಲ. ಮಾಯಾವಾದಿ ಸನ್ಯಾಸಿಗಳು ಒಂದು ಪಕ್ಷ ಮಾಡಿದ್ರು ಕೂಡ ಅವರು ಶಿವಲಿಂಗವನ್ನು ಮಾಡ್ತಾರೆ. ಮತ್ತೆ ಪಂಚೋಪಾಸನೆ ಅಂದ್ರೆ ಅಲ್ಲಿ ವಿಷ್ಣು, ಶಿವ, ದುರ್ಗಾದೇವಿ, ಮತ್ತೆ ಇನ್ನೊಂದು ಗಣೇಶ ಮತ್ತು ಸೂರ್ಯ. ಇಲ್ಲಿ ಯಾವುದೇ ದೇವತೆಗಳ ಅಥವಾ ವಿಷ್ಣುವಿನ ಪ್ರಸ್ತಾವ ಕಂಡು ಬರುವುದಿಲ್ಲ. ಆದ್ರೂ ಈ ಸನ್ಯಾಸಿಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡ್ತಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಅವರ ಅಪರಾಧಗಳನ್ನು ಕ್ಷಮಿಸ್ತಾರೆ ಎಂಬ ಕಾರಣಕ್ಕಾಗಿ ಪ್ರಭುಗಳು ಅವರ ಮಧ್ಯೆ ಕುಳಿತುಕೊಂಡು ಆಹಾರವನ್ನು ಸೇವಿಸಿದ್ರು. ಹರೇ ಕೃಷ್ಣ. ಶ್ಲೋಕ 152. ಭಿಕ್ಷಾಕಾರಿ ಮಹಾಪ್ರಭು ಆಯಿಲ ವಾಸಗರ ಹೇನ ಚಿತ್ರ ಲೀಲಾ ಕರೆ ಗೌರಾಂಗ ಸುಂದರ. ದಯಾನ್ವಿತ ಮಾತಾಜಿ ಗೌರಾಂಗ ಓದಿ. ಸುಂದರ. ದಯಾನ್ವಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 152. ಭಿಕ್ಷಾಕಾರಿ ಮಹಾಪ್ರಭು ಅಹಿಲ ವಾಸಗಾರಾಮ್ ಹೇನ ಚಿತ್ರ ಲೀಲಾಕಾರೆ ಗೌರಂಗ ಸುಂದರಾಮ್. ಸುಂದರ. ಭಿಕ್ಷಾ ಬೇರೆ ಯಾವುದರಿಂದ ಆಹಾರವನ್ನು ಸ್ವೀಕರಿಸುವುದು. ಮಹಾಪ್ರಭು ಪ್ರಭು ಚೈತನ್ಯ ಐಹಿಲ ಹಿಂದೆ ಇರುವುದು ವಾಸಾಗಾರ ತಮ್ಮ ಮನೆಗೆ ಹೇನ ಹೀಗೆ ಚಿತ್ರಲೀಲಾ ಅದ್ಭುತ ಲೀಲೆಗಳು ಕಾರ್ಯ ಮಾಡುತ್ತಾರೆ. ಗೌರಂಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಸುಂದರ ಬಹಳ ಸುಂದರವಾದ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಮಾಯಾವಾದಿ ಸನ್ಯಾಸಿಗಳು ಜೊತೆಯಲ್ಲಿ ಆಹಾರವನ್ನು ಸೇವಿಸಿದ ಮೇಲೆ ಗೌರಸುಂದರ ಎಂದು ಹೆಸರಾಗಿದ್ದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಮನೆಗೆ ಹಿಂದಿರುಗಿದರು. ಹೀಗೆ ಪ್ರಭುಗಳು ತಮ್ಮ ಅದ್ಭುತ ಲೀಲೆಗಳನ್ನು ಪ್ರದರ್ಶಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಇಲ್ಲಿ ಧನ್ಯವಾದಗಳು.
ನೋಡಿ, ಅನುವಾದದಲ್ಲಿ ಮಾಯವಾದಿ ಸನ್ಯಾಸಿಗಳ ಜೊತೆಯಲ್ಲಿ ಆಹಾರವನ್ನು ಸೇವಿಸಿ ಆಯಿತು. ಅದರ ಮೇಲೆ ಅವರು ಗೌರಸುಂದರ ಎಂದು ಹೆಸರಾಗಿದ್ದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಹಿಂದಿರುಗಿಸಿದ್ರು. ಹೀಗೆ ಪ್ರಭುಗಳು ತಮ್ಮ ಅದ್ಭುತವಾದ ಲೀಲೆಗಳನ್ನು ಪ್ರದರ್ಶಿಸುತ್ತಾರೆ. ನೋಡೋಣ ನೆಕ್ಸ್ಟ್ ಶ್ಲೋಕ 153. ಚಂದ್ರಶೇಖರ ತಪನ ಮಿಶ್ರ ಸನಾತನ ಸುನಿಧಿ ಕೆ ಆನಂದಿತ ಸಹಬಕಾರ ಮನ. ಕೃಷ್ಣಮೂರ್ತಿ ಪ್ರಭುಜಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಕೇಳ್ತಾ ಇದೆಯಾ? ಕೇಳ್ತದೆ. ಓದಿ ಪ್ರಭುಜಿ. ಶ್ಲೋಕ 153. ಚಂದ್ರಶೇಖರ ತಪನಿ ಮಿಶ್ರ ಹಾರ ಸನಾತನ ಶೂನಿ ದೇಕಿ ಆನಂದಿತ ಸಾಬಾಕಾರ ಮನ. ಚಂದ್ರಶೇಖರ ತಪನ ಮಿಶ್ರ ಹಾರ ಮತ್ತು ಸನಾತನ ಶೂನಿ ಕೇಳಿ, ದೇಕಿ ನೋಡಿ, ಆನಂದಿತ ಬಹಳ ಸಂತೋಷಗೊಂಡರು, ಸಭಾಕಾರ ಅವರೆಲ್ಲರ ಮನಸ್ಸು. ಅನುವಾದ ಶಿಲಪ್ರಭುಪಾದ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ವಾದಗಳನ್ನು ಕೇಳಿ ಮತ್ತು ಅವರ ವಿಜಯವನ್ನು ನೋಡಿ ಚಂದ್ರಶೇಖರ ತಪನಿ ಮಿಶ್ರ ಮತ್ತು ಸನಾತನ ಗೋಸ್ವಾಮಿ ಅವರಿಗೆಲ್ಲ ಬಹಳ ಸಂತೋಷವಾಯಿತು. ಭಾವಾರ್ಥ: ಸನ್ಯಾಸಿಯು ಹೇಗೆ ಬೋಧಿಸಬೇಕು ಎನ್ನುವುದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ವಾರಣಾಸಿಗೆ ಹೋದಾಗ ಒಬ್ಬಂಟಿಯಾಗಿ ಹೋದರು. ದೊಡ್ಡ ತಂಡದೊಡನೆ ಅಲ್ಲ. ಸ್ಥಳೀಯವಾಗಿ ಅವರು ಚಂದ್ರಶೇಖರ ಮತ್ತು ತಪನ ಮಿಶ್ರರೊಡನೆ ಗೆಳೆತನ ಮಾಡಿಕೊಂಡರು. ಅವರನ್ನು ನೋಡಲು ಸನಾತನ ಗೋಸ್ವಾಮಿಗಳು ಬರುತ್ತಿದ್ದರು. ಆದ್ದರಿಂದ ಅವರು ಅಲ್ಲಿ ಹೆಚ್ಚು ಜನ ಸ್ನೇಹಿತರನ್ನು ಮಾಡಿಕೊಳ್ಳದಿದ್ದರು. ತಮ್ಮ ಪ್ರಮಾಣಭೂತವಾದ ವಾದಗಳಿಂದ ಅವರು ಮತ್ತು ಸ್ಥಳೀಯ ಸನ್ಯಾಸಿಗಳೊಡನೆ ನಡೆಸಿದ ವಾದಗಳಿಂದ ಗೆದ್ದದ್ದರಿಂದ ದೇಶದ ಆ ಭಾಗದಲ್ಲಿ ಬಹಳ ಪ್ರಖ್ಯಾತರಾದರು. ಇದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲ್ಲ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ನೂರ 53ರ ಶ್ಲೋಕದಲ್ಲಿ ಅನುವಾದ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳ ವಾದಗಳನ್ನು ಕೇಳಿ ಅವರ ವಿಜಯವನ್ನು ನೋಡಿ ಚಂದ್ರಶೇಖರ ತಪನ ಮಿಶ್ರ ಮತ್ತೆ ಸನಾತನ ಗೋಸ್ವಾಮಿ ಇವರಿಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಇಲ್ಲಿ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ವಾರಣಾಸಿಗೆ ಹೋದಾಗ ಅವರು ಒಬ್ಬರೇ ಹೋದ್ರು. ದೊಡ್ಡ ತಂಡದೊಡನೆ ಏನು ಹೋಗ್ಲಿಲ್ಲ. ಸ್ಥಳೀಯವಾಗಿ ಅವರು ಚಂದ್ರಶೇಖರ ಮತ್ತೆ ತಪನ ಮಿಶ್ರರೊಡನೆ ಗೆಳೆತನ ಮಾಡಿಕೊಂಡಿದ್ರು. ಅವರನ್ನು ನೋಡಲು ಸನಾತನ ಗೋಸ್ವಾಮಿಗಳು ಬರುತ್ತಿದ್ರು. ಆದ್ದರಿಂದ ಅವರು ಅಲ್ಲಿ ಹೆಚ್ಚು ಜನ ಸ್ನೇಹಿತರನ್ನು ಮಾಡಿಕೊಳ್ಳದಿದ್ರು ತಮ್ಮ ಆ ಪ್ರಮಾಣಬದ್ಧವಾದ ವಾದಗಳು ಅವುಗಳಿಂದ ಸ್ಥಳೀಯ ಸನ್ಯಾಸಿಗಳೊಡನೆ ನಡೆಸಿದ ವಾದಗಳಿಂದ ಗೆದ್ದಿದ್ರಿಂದ ದೇಶದ ಆ ಭಾಗಗಳಲ್ಲಿ ಬಹಳ ಹೆಸರುವಾಸಿಯಾದ್ರು. ಇಂದು ಅದನ್ನು ಮುಂದಿನ ಶ್ಲೋಕದಲ್ಲಿ ಪುನಃ ಹೇಳ್ತಾರೆ. 154. ಪ್ರಭು ಕೆ ದಿಕ್ಕಿತೆ ಆಯಿ ಸೆ ಸಕಲ ಸನ್ಯಾಸಿ ಪ್ರಭುರ ಪ್ರಶಂಸಾ ಕರೆ ಸಭ ವಾರಣಾಸಿ. ಓದಿ. ಬಂದಿಲ್ಲ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿಮ್ಮಂಡೆ ಶ್ಲೋಕ 154 ಅಲ್ಲ ಮಾತಾಜಿ? ಮಾತಾಜಿ. ಪ್ರಭು ಕೆ ದೇಖಿತೆ ಆಯಿ ಸೆ ಸಕಲ ಸನ್ಯಾಸಿ ಪ್ರಭುರ ಪ್ರಶಂಸಾ ಕರೆ ಸಭಾ ವಾರಣಾಸಿ. ಪ್ರಭು ಕೆ ಚೈತನ್ಯ ಮಹಾಪ್ರಭುಗಳಿಗೆ ದೇಖಿತೆ ನೋಡಲು ಆಯಿಸೆ ಅವರು ಬಂದರು. ಸಕಲ ಎಲ್ಲ ಸನ್ಯಾಸಿ ಮಾಯವಾದಿ ಸನ್ಯಾಸಿಗಳು ಪ್ರಭುರ ಚೈತನ್ಯ ಮಹಾಪ್ರಭುಗಳು ಪ್ರಶಂಸಾ ಹೊಗಳಿಕೆ ಕರೆ ಮಾಡಿದರು. ಸಭಾ ಎಲ್ಲ ವಾರಣಾಸಿ ನಗರ. ಅನುವಾದ:
ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಪ್ರಸಂಗದ ಅನಂತರ ವಾರಣಾಸಿಯ ಅನೇಕ ಮಾಯವಾದಿ ಸನ್ಯಾಸಿಗಳು ಪ್ರಭುಗಳನ್ನು ನೋಡಲು ಬಂದರು. ಇಡೀ ನಗರವೇ ಅವರನ್ನು ಕೊಂಡಾಡಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ, ಅನಂತರ ಈ ಪ್ರಸಂಗ ಆದ ನಂತರ ಇಡೀ ವಾರಣಾಸಿಯ ಅನೇಕ ಜನ ಮಾಯಾವಾದಿ ಸನ್ಯಾಸಿಗಳು ಅವರು ಈ ಚೈತನ್ಯ ಮಹಾಪ್ರಭುಗಳನ್ನು ನೋಡ್ಲಿಕ್ಕೆ ಬರ್ತಾರೆ. ಇಡೀ ನಗರವೇ ಅವರನ್ನು ಕೊಂಡಾಡುತ್ತಾ ಇತ್ತು. ಶ್ಲೋಕ 155. ವಾರಾಣಸಿ ಪುರಿ ಶ್ರೀಕೃಷ್ಣ ಚೈತನ್ಯ ಪುರಿ ಸಹ ಸರ್ವಲೋಕ ಹೈಲ ಮಹಾಧನ್ಯ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಶ್ಲೋಕ 155. ವಾರಣಾಸಿ ಪುರಿ ಶ್ರೀ ಕೃಷ್ಣ ಚೈತನ್ಯ ಪುರಿ ಸಹ ಸರ್ವಲೋಕ ಹೈಲ ಮಹಾಧನ್ಯ. ವಾರಣಾಸಿ ಎಂಬ ಹೆಸರಿನ ಪುರಿ ನಗರ ಐಲ ಬಂದಿತು. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಪುರಿ ನಗರ ಸಹ ಜೊತೆ ಸರ್ವಲೋಕ ಎಲ್ಲ ಜನರು ಥೈಲ ಆದರೂ ಮಹಾಧನ್ಯ ಕೃತಜ್ಞತಾ ಪೂರ್ವಕ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭುಗಳು ವಾರಣಾಸಿ ನಗರವನ್ನು ಸಂದರ್ಶಿಸಿದರು. ಅಲ್ಲಿಯ ಜನರೆಲ್ಲ ಬಹಳ ಕೃತಜ್ಞರಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನೇ ಸ್ವಲ್ಪ ಕನ್ಫ್ಯೂಸ್ ಆದೆ ಈಗ. ಚೈತನ್ಯ ಮಹಾಪ್ರಭುಗಳು ವಾರಣಾಸಿ ನಗರವನ್ನು ಸಂದರ್ಶಿಸಿದ ನಂತರ ಅಲ್ಲಿಯ ಜನರೆಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರು ಅವರಿಗೆ ಕೃತಜ್ಞತರಾದರು, ಬಹಳವಾಗಿ ಕೃತಜ್ಞತರಾಗಿದ್ದರು. ವಾರಣಾಸಿ ಪುರಿ ಆಯ್ತು. 156. ಲಕ್ಷ ಲಕ್ಷ ಲೋಕ ಐಸೆ ಪ್ರಭು ಕೆ ದೇಖಿತೆ ಮಹಾಬೀಡ ಹೈಲಾ ದ್ವಾರೆ ನಾರೆ ಪ್ರವೇಶಿತೆ. BS ಆರತಿ ಮಾತಾಜಿ ಓದಿ. ಆರತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶ್ಲೋಕ 154 ಮಾತಾಜಿ. 155. ವಾರಣಾಸಿ ಪುರಿ ಶ್ರೀ ಕೃಷ್ಣ ಚೈತನ್ಯ ಪುರಿ ಸರ್ವಲೋಕ ಐಲ ಮಹಾಧನ್ಯ. ವಾರಣಾಸಿ ಎಂಬ ಹೆಸರಿನ ಪೂರಿ ನಗರ ಆಯಿಲ ಬಂದಿತು. ಶ್ರೀಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳು ಪೂರಿ ನಗರ ಸಹ ಜೊತೆ ಸರ್ವಲೋಕ ಎಲ್ಲ ಜನರು ಹೈಲ ಆದರೂ ಮಹಾಧನ್ಯ ಕೃತಜ್ಞಪೂರ್ವಕ. ಅನುವಾದ: ವಾರಣಾಸಿ ನಗರವನ್ನು ಸಂದರ್ಶಿಸಿದರು. ಅಲ್ಲಿನ ಜನರೆಲ್ಲ ಬಹಳ ಕೃತಜ್ಞರಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಓಕೆ, ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡಿ ಮಾತಾಜಿ. ಅದು 156. ಅಂಬಿಕಾ ಮಾತಾಜಿ 156ನೇ ಶ್ಲೋಕ ಓದಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಂದಿದೆ ಅಲ್ಲ ಮಾತಾಜಿ? ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುತಾಜಿ. ಶ್ಲೋಕ 156. ಲಕ್ಷ ಲಕ್ಷ ಲೋಕ ಹಿ ऐसे प्रभु के देखते महापीड़ हैला द्वारे नारे प्रवेशिते. ಲಕ್ಷ 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 ಲೋಕ ಜನರು ಆಹಿಸೆ ಅಂದರು. ಪ್ರಭುವಿಗೆ ದೇಕತೆ ನೋಡಲು ಮಹಾಬೀಡ ಬಹಳ ಜನ ಸಮೂಹ ಐಲ ಅಲ್ಲಿ ನಡೆಯಿತು. ದ್ವಾರೆ ಬಾಗಿಲ ಬಳಿ ನಾರೆ ಬಾಡಬಾರದು ಪ್ರವೇಶಿಸುವುದು. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜಯವಾಗಲಿ. ಅವರ ಮನೆಯ ಮುಂಬಾಗಿಲ ಬಳಿ ಲಕ್ಷಾಂತರ ಜನ ಸಮೂಹ ಸೇರಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಅಲ್ಲಿ ಅವರ ಮನೆಯ ಮುಂಬಾಗಿಲ ಬಳಿ ಎಷ್ಟು ಲಕ್ಷಾಂತರ ಜನರು ಸಮೂಹ ಸೇರಿತ್ತು. ನಾವೊಂದು 100 ಜನ ಸೇರುವಾಗ ಎಷ್ಟು ಗಡಿಬಿಡಿ ಆಗ್ತದೆ, ಅಲ್ಲಿ ಲಕ್ಷಾಂತರ ಜನರು ಒಂದು ಸೇರಿತು. ಓಕೆ, ಹರೇ ಕೃಷ್ಣ.
ಪ್ರಭುಯ ಬೀಜಯನ್ನ ವಿಶ್ವೇಶ್ವರ ದರಸನೆ ಲಕ್ಷ ಲಕ್ಷ ಲೋಕ ಆಸಿ ಮೀಲೆ ಸೇಯಿಸ್ತಾನೆ. ರೀನಾ ಮಾತಾಜಿ, ರೀನಾ ಮಾತಾಜಿ ಓದ್ತಿದ ಮಾತಾಜಿ, ರೀನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೀನಾ ಮಾತಾಜಿ, ಗೀತಾ ಗಮ್ಯ ಮಾತಾಜಿ, ಹರೇ ಕೃಷ್ಣ. ರೀನಾ ಮಾತಾಜಿ, ಗೀತಾ ಗಮ್ಯ ಮಾತಾಜಿ, ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜು ತಂಬಾಟ್ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಎಷ್ಟು ಶ್ಲೋಕ ಮಾತಾಜಿ? 157ನೇ ಶ್ಲೋಕ. ಪ್ರಭುಯೇ ಬೇಯಾಯನ್ ಯಾನ ವಿಶ್ವೇಶ್ವರ ದರ್ಶನೆ ಲಕ್ಷ ಲಕ್ಷ ಲೋಕ ಆಸಿ ಮೀಲೆ ಸೇಯಿ ಸ್ಥಾನೆ. ಪ್ರಭು ಚೈತನ್ಯ ಮಹಾಪ್ರಭು ಎಬೆ ಯಾವಾಗ ಯಾನ ಹೋಗುತ್ತಾರೆ. ವಿಶ್ವೇಶ್ವರ ವಾರಣಾಸಿಯ ದೇವರು. ದರ್ಶನಕ್ಕೆ ಲಕ್ಷಾಂತರ ಲೋಕ ಜನರು ಆಸಿ ಬಂದರು. ಮಿಲೆ ಭೇಟಿ ಮಾಡಲು. ಸೇಯಿ ಅದು ಸ್ಥಾನೆ ಸ್ಥಳದಲ್ಲಿ. ಅನುವಾದ: ಪ್ರಭುಗಳು ವಿಶ್ವೇಶ್ವರನ ದೇವಸ್ಥಾನಕ್ಕೆ ದರ್ಶನ ಮಾಡಲು ಹೋದಾಗ ಅವರನ್ನು ನೋಡಲು ಲಕ್ಷಾಂತರ ಜನರು ಅಲ್ಲಿ ನೆರೆದರು. ಭಾವಾರ್ಥ: ಈ ಶ್ಲೋಕದ ಮುಖ್ಯ ಸಂಗತಿ ಎಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವಾರಣಾಸಿಯ ವಿಶ್ವೇಶ್ವರ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡುತ್ತಿದ್ದರು. ವೈಷ್ಣವರು ಸಾಮಾನ್ಯವಾಗಿ ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ಕೊಡುವುದಿಲ್ಲ. ಆದರೆ ಇಲ್ಲಿ ವಾರಣಾಸಿಯ ಪ್ರಧಾನ ದೇವತೆಯಾದ ವಿಶ್ವೇಶ್ವರನ ದೇವಸ್ಥಾನಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕ್ರಮ ತಪ್ಪದೆ ಭೇಟಿ ಕೊಡುತ್ತಿದ್ದರು ಎನ್ನುವುದು ಇಲ್ಲಿ ನಾವು ಗಮನಿಸಬಹುದು. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತದೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಸಾಮಾನ್ಯವಾಗಿ ಮಾಯಾವಾದಿ ಸನ್ಯಾಸಿಗಳು ಮತ್ತು ಶಿವನ ಆರಾಧಕರು ವಾರಣಾಸಿಯಲ್ಲಿ ವಾಸ ಮಾಡುತ್ತಾರೆ. ಆದರೆ ವೈಷ್ಣವ ಸನ್ಯಾಸಿಯ ಪಾತ್ರವನ್ನು ಧರಿಸಿದ ಚೈತನ್ಯ ಮಹಾಪ್ರಭುಗಳು ಕ್ರಮ ತಪ್ಪದೆ ಭೇಟಿ ಕೊಡುತ್ತಿದ್ದರು ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಮಾಯಾವಾದಿ ಸನ್ಯಾಸಿಗಳು ಮತ್ತು ಶಿವನ ಆರಾಧಕರು ವಾರಣಾಸಿಯಲ್ಲಿ ವಾಸ ಮಾಡುತ್ತಾರೆ. ಆದರೆ ವೈಷ್ಣವ ಸನ್ಯಾಸಿಯ ಪಾತ್ರವನ್ನು ಧರಿಸಿದ ಚೈತನ್ಯ ಮಹಾಪ್ರಭುಗಳು ಕೂಡ ವಿಶ್ವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಹೇಗೆ? ಇದಕ್ಕೆ ಉತ್ತರವೆಂದರೆ ವೈಷ್ಣವನು ದೇವತೆಗಳ ವಿಚಾರವಾಗಿ ದಿಟತನದಿಂದ ವರ್ತಿಸುವುದಿಲ್ಲ. ಅವನು ದೇವತೆಯೊಂದನ್ನು ದೇವೋತ್ತಮ ಪರಮಪುರುಷನಂತೆ ಎಂದೆಂದೂ ಅಂಗೀಕರಿಸದಿದ್ದರೂ ಎಲ್ಲರಿಗೂ ಸೂಕ್ತವಾದ ಗೌರವವನ್ನು ಕೊಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜು ತಂಬಾಟ್ ಪ್ರಭುಜಿ. ಎಸ್ ಮಾತಾಜಿ. ಎಸ್ ಮಾತಾಜಿ ಹೇಳ್ರಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಇಲ್ಲಿಂದ ಸೃಷ್ಟಿ ಸ್ಥಿತಿ ಅಲ್ಲಿಂದ ಮಾತಾಜಿ. ಬ್ರಹ್ಮ ಸಂಹಿತೆ ಈ ಕೆಳಗೆ ಬಂತು ಮಾತು. ಎಸ್ ಮತ್ತೆ ಓದ್ತೀನಿ. ಹರೇ ಕೃಷ್ಣ. ಬ್ರಹ್ಮ ಸಂಹಿತೆಯಲ್ಲಿ ಶಿವ, ಬ್ರಹ್ಮ, ಸೂರ್ಯ, ಗಣೇಶ ಮತ್ತು ವಿಷ್ಣು ಇವರೆಲ್ಲರಿಗೆ ಪ್ರಣಾಮವನ್ನು ಸಲ್ಲಿಸುವ ಮಂತ್ರಗಳಿವೆ. ಇವರೆಲ್ಲರನ್ನು ನಿರಾಕಾರವಾದಿಗಳು ಪಂಚೋವಾಸರ ಎಂದು ಆರಾಧಿಸುತ್ತಾರೆ. ನಿರಾಕಾರವಾದಿಗಳು ತಮ್ಮ ದೇವಸ್ಥಾನಗಳಲ್ಲಿ ವಿಷ್ಣು, ಶಿವ, ಸೂರ್ಯ, ದುರ್ಗಾ ಮತ್ತು ಕೆಲವು ಸಲ ಬ್ರಹ್ಮನನ್ನು ಸ್ಥಾಪಿಸುತ್ತಾರೆ. ಈ ಪದ್ಧತಿಯು ಪ್ರಸ್ತುತ ಭಾರತದಲ್ಲಿ ಹಿಂದೂ ಧರ್ಮದ ಸೋಗಿನಲ್ಲಿ ಮುಂದುವರಿಯುತ್ತಿದೆ. ವೈಷ್ಣವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಸಲಹೆ ಮಾಡಿದ ಬ್ರಹ್ಮ ಸಂಹಿತೆಯ ನಿಯಮಗಳ ಪ್ರಕಾರ ಈ ಎಲ್ಲ ದೇವತೆಗಳನ್ನು ಪೂಜಿಸಬಹುದು. ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಲಾಗಿರುವ ಶಿವ, ಬ್ರಹ್ಮ, ದುರ್ಗಾ, ಸೂರ್ಯ ಮತ್ತು ಗಣೇಶರ ಅರ್ಚನೆಯ ಮಂತ್ರಗಳನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಸೃಷ್ಟಿ, ಸ್ಥಿತಿ, ಪ್ರಳಯ, ಸಾಧನ ಶಕ್ತಿರ ಏಕ ಛಾಯೇನ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಂ ಅಪಿ ಯಸ್ಯ ಚೇಷ್ಟತೆ ಸಾ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಮಾಯೆಯ ಬಾಹ್ಯ ಶಕ್ತಿ, ಅವಳು ಚಿತ್ ಆಧ್ಯಾತ್ಮಿಕ ಶಕ್ತಿಯ ಛಾಯೆ ಸ್ವಭಾವವುಳ್ಳ ಅವಳನ್ನು ಎಲ್ಲ ಜನರು ದುರ್ಗಾ ಎಂದು ಆರಾಧಿಸುತ್ತಾರೆ. ಅವಳು ಈ ಲೌಕಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕಾರಕ ಶಕ್ತಿ. ಆದಿಪುರುಷ ಗೋವಿಂದನ ಇಚ್ಛೆಯಂತೆ ಅವಳು ನಡೆದುಕೊಳ್ಳುತ್ತಾಳೆ. ಅಂತ ಗೋವಿಂದನಿಗೆ ನನ್ನ ವಂದನೆಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಂಟಿನ್ಯೂಸ್ ಓದಿಸುದಾ ಅಲ್ಲ, ಇನ್ನು 1-2 ಪೇಜಿನಷ್ಟು ಉಂಟು ಅದು. ಹೌದಾ ಮಾತಾಜಿ? ಹೌದು ನೋಡಿ, ಇಲ್ಲಿ ತನಕ ಉಂಟು. ನಾಳೆಗೆ ನೋಡೋಣ.
ನಾಳೆ ಪುನಃ ಅದನ್ನೇ ಓದಿಸುವ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗೂ ನಾವು ಆ ಗುರು ಮಹಾರಾಜರಿಗೋಸ್ಕರ ಎಲ್ಲರೂ ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು 3 ಸಲ ಹೇಳೋಣ, ಮತ್ತೆ ಎಂಡ್ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ನಾಳೆ ಸಿಗುತ್ತಾ ಮಾತಾಜಿ ನಂಗೆ? ಹಾ, ನಾಳೆ ಸಿಗುತ್ತಾ ನಂಗೆ ಅಂದೆ, ಇವತ್ತು ಸಿಗ್ಲಿಲ್ಲಲ್ಲ. ನಾಳೆ ನಿಮ್ಗೆ ಸಿಗ್ತದೆ ಮಾತಾಜಿ. ಪದ್ಮ ಮಾತಾಜಿ ನಾಳೆ ಸಿಗ್ತದೆ ನಿಮ್ಗೆ ಕೃಷ್ಣ ಕೃಷ್ಣ. ಓದ್ಲಿಕ್ಕೆ. ನಿಮ್ಗೆ ರತ್ನ ಬಸವರಾಜ್ ಮಾತಾಜಿ ನಿಮ್ಗೂ ನಾಳೆ ಸಿಗ್ತದೆ ಓದ್ಲಿಕ್ಕೆ ಕೊಡುವ. ಮಾತಾಜಿ ಶ್ಲೋಕ ಎಷ್ಟನೇ ಶ್ಲೋಕ ಮಾತಾಜಿ ಇವಾಗ ಆದದ್ದು? 157. ಪುನಃ ನಾಳೆ ಓದಿಸುವ ಮತ್ತೆ ಓಕೆ ಮಾತಾಜಿ 157. ನಾಳೆ ಅಂದ್ರೆ ತುಂಬಾ ಮಂದಿಗೆ ಓದ್ಲಿಕ್ಕೆ ಸಿಗ್ಬಹುದು. ಹೌದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಏನ್ ಗಂಟ್ಲು ನೋವ ಮಾತಾಜಿ? ವಾಯ್ಸ್ ತರ ಇದೆಯಲ್ಲ ಯಾರಿಗೆ? ಗಾಯತ್ರಿ ಹುಷಾರಿಲ್ವಾ ಅಂತ. ಯಾರಿಗೆ ಮಾತಾಜಿ? ಅದೇ ಈಗ ಮಾತಾಡಿದ್ರಲ್ಲ ಗಾಯತ್ರಿ ಯಾರಲ್ಲ ಅವ್ರು ಹುಷಾರಿಲ್ವಾ ಅಂತ. ಯಾರು ಮಾತಾಜಿಗ ಗಂಟ್ಲು ಕಟ್ಕೊಳ್ತಾ ಇರುತ್ತೆ ಮಾತಾಜಿ. ಅದೇ ಅದೇ ಗಂಟ್ಲು ನೋವುದೇ ಇರ್ಬೇಕು ಅನ್ಸುತ್ತೆ. ಅವ್ರ ಸ್ವಲ್ಪ ಸಮಯ ಓದುದನ್ನೆಲ್ಲ ಬಿಟ್ರು. ಓಕೆ, ಎಂಡ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ.